ಸರ್ಕಾರ ಯೂಸ್ ಮಾಡಬಹುದು. ನಾನು ಬೆಂಗಳೂರು ನಗರದಲ್ಲಿ ಕನಿಷ್ಠ 200 ಉದಾಹರಣೆಗಳನ್ನು ಕೊಡ್ತೀನಿ. ಮುಜರಾಯಿ ಇಲಾಖೆಯ ಜಾಗದಲ್ಲಿ ಪೊಲೀಸ್ ಸ್ಟೇಷನ್ ಕಟ್ಟಿದ್ದು, ಸರ್ಕಾರಿ ಆಸ್ಪತ್ರೆ ಕಟ್ಟಿದ್ದು, ತಾಲೂಕು ಆಫೀಸ್ ಕಟ್ಟಿದ್ದು 200 ಉದಾಹರಣೆಗಳನ್ನು ಬೆಂಗಳೂರು ನಗರದಲ್ಲಿ ಕೊಡ್ತೀನಿ ನಾನು. ವಕ್ಫ್ ಆಸ್ತಿಯಲ್ಲಿ ಒಂದು ಪೊಲೀಸ್ ಸ್ಟೇಷನ್, ಒಂದು ಸರ್ಕಾರಿ ಆಸ್ಪತ್ರೆ, ಒಂದು ಗೌರ್ಮೆಂಟ್ ಸ್ಕೂಲ್, ಗೌರ್ಮೆಂಟ್ ಕಾಲೇಜ್, ಬಿಜಾಪುರದ್ದು DC ಆಫೀಸು, SP ಆಫೀಸು, ಓಕೆ, ಅದೇ ರೀತಿಯಲ್ಲಿ ವಿವಾದ ಮತ್ತೊಂದು ಆಗತ್ತಂತ ಗೊತ್ತಿಲ್ಲ, ವಿಧಾನಸೌಧ, ಪಾರ್ಲಿಮೆಂಟ್ ಎಲ್ಲ ಕಟ್ಟಿ ಯಾರು ಕೇಳಿದ್ದಾರೆ ಇಲ್ಲಿ? ಯಾರು ಕೇಳಿದ್ದಾರೆ? ಹೌದು, ಯಕೀನ್ ಶಾ ದರ್ಗಾದ್ದು ಜಾಗ, ಅದು ಡಾಕ್ಯುಮೆಂಟ್ ಇದೆ. ನಾವು ಯಾವತ್ತು ವಿಧಾನಸೌಧ, ಹೌದು ವಿಧಾನಸೌಧದ್ದು ಜಾಗ, ವಿಧಾನಸೌಧ ವಕ್ಫ್ ಆಸ್ತಿ, ವಕ್ಫ್ ಆಸ್ತಿ ಆಗಿತ್ತು. ನೀವು ಹೇಳ್ತಾ ಇದ್ದೀರಿ ವಕ್ಫ್ ಆಸ್ತಿಯಲ್ಲಿ ಎಲ್ಲಿ ಇದು ಕಟ್ಟಿದ್ದೀರಾ? ಬಿಜಾಪುರದಲ್ಲಿ SP ಆಫೀಸು, ಯತ್ನಾಳ್ ಅದೇ ಹೇಳ್ತಾ ಇರೋದಲ್ವಾ? SP ಆಫೀಸ್ ಇದೆ, DC ಆಫೀಸ್ ಇದೆ. ನಾನು ಹೇಳ್ತಾ ಇರೋದು ಎಷ್ಟು ವಕ್ಫ್ ಆಸ್ತಿಗಳು 55% ಇಲ್ಲಿ ಕಬಳಿಕೆ ಮಾಡಿರುವುದು ಸರ್ಕಾರನೇ. ಆದರೂ ನಾವು ಜನೋಪಯೋಗಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಉಪಯೋಗ ಮಾಡಿದಂಥ ಯಾವುದೇ ಸಂಸ್ಥೆಗಳನ್ನು ನಾವು ವಾಪಸ್ ಕೊಡಿ ಅಂತ ಹೇಳಿಲ್ಲ. ರೈತರೊಂದಿಗೆ ನಾವು ವಾಪಸ್ ಕೊಡಿ ಅಂತ ಹೇಳಿಲ್ಲ. ಬಡ ಮನೆಗಳಿಗೆ ನಾವು ನೋಟಿಸ್ ಕೊಟ್ಟಿಲ್ಲ. ನೀವೇ ಹೇಳಿ. ಈಗ ಅಲ್ಪಸಂಖ್ಯಾತ ಇಲಾಖೆ ಒಂದು ಇದು ಕೊಟ್ಟಿದೆ ಅಜಿತ್, ಒಂದು ಏನು ಎಷ್ಟು ವಕ್ಫ್ ಆಸ್ತಿಗಳಿವೆ ಅಂತ ಹೇಳಿದ್ದಾರೆ. ಅದರಲ್ಲಿ 36 ಲಕ್ಷ ಏಕರೆ ಅಂತ ಇದೆ. ಇದೇ ರಿಜಿಜು ಅವರು ಕೊಟ್ಟಿರೋದು ನೋಡಿ. ಅಲ್ಪಸಂಖ್ಯಾತ 38,16,291 ಎಕರೆ. ಒಂದು ನಿಮಿಷ, ಐ ಸ್ಟ್ಯಾಂಡ್ ಕರೆಕ್ಟೆಡ್. ಇಷ್ಟು ದಿವಸ ಭಾರತದಲ್ಲಿ ವಕ್ಫ್ ಆಸ್ತಿ 9,40,000 ಹೇಳ್ತಾ ಇದ್ವಿ, 9,40,000 ಎಕರೆ ಅಂತ ಮಾತ್ರ ಹೇಳ್ತಿದ್ವಿ. ಈಗ ಬರ್ತಾ ಇರುವ ಮಾಹಿತಿ 38,16,291 ಎಕರೆ ವಕ್ಫ್ ಆಸ್ತಿ. ಕೇಂದ್ರ ಸರ್ಕಾರನೇ ಕೊಟ್ಟಿರೋದು 8,73,328 ನಂಬರ್ ಆಫ್ ಪ್ರಾಪರ್ಟೀಸ್. ನಂಬರ್ ಆಫ್ ಪ್ರಾಪರ್ಟೀಸ್. ಆದ್ರಿಂದ ರಿಜಿಜು ಅವರು ಮೊನ್ನೆ ಹೇಳಿರೋದು ಏನಂತ ಹೇಳಿದ್ರೆ, ಲೋಕಸಭೆಯಲ್ಲಿ 9 ಲಕ್ಷ ಅಂತ ಹೇಳಿದ್ರು ಪ್ರಾಪರ್ಟೀಸ್ ಬಗ್ಗೆ, ಆಸ್ತಿಗಳ ಬಗ್ಗೆ. ಅಲ್ಲ, ಒಂದೇ ನಿಮಿಷ, ಕಂಪ್ಯಾರಿಸನ್ ಮಾಡ್ಬಿಟ್ರಿ. ಈಗ ನಾನು ಹೇಳಿದೆ ಮುಜರಾಯಿ ಇಲಾಖೆಯ ಆಸ್ತಿಯಲ್ಲಿ ಸರ್ಕಾರಿ ಕಟ್ಟಡಗಳನ್ನು ಏನೇನು ಕಟ್ಟಿದ್ದಾರೆ ಅಂತ. ಹಂಗೆ ನೀವು ಹೇಳಿದ್ರಿ ವಿಜಯಪುರದಲ್ಲಿ SP ಆಫೀಸು, DC ಆಫೀಸು ಕೂಡ ವಕ್ಫ್ ಆಸ್ತಿ ಆಗಿದ್ದಾವೆ ಅಂತ. ಮುಜರಾಯಿ ಇಲಾಖೆಯ ಆಸ್ತಿಯನ್ನ ಸರ್ಕಾರ ಮುಸಲ್ಮಾನರು ಮಾತ್ರ ಬೇರೆ ಮ್ಯಾನೇಜ್ಮೆಂಟ್ ಇದೆ. ನಾವು ಎಲ್ಲೂ ಅದ್ರ ಗಲಭೆಗೆ ಹೋಗೇ ಇಲ್ಲ.